ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕಡಲೆ ಬೀಜದ ಬರ್ಫಿಯನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಉರಿದು ಸಿಪ್ಪೆ ತೆಗೆದಿರೋ ಕಡಲೆ ಬೀಜ 1 ಕಪ್ಪು, ಸಕ್ಕರೆ ಅರ್ಧ ಕಪ್ಪು, ಎರಡೇ ಸಾಮಾನು ನಮಗೆ ಸಾಕು. ಈಗ ಕಡಲೆ ಬೀಜನ ನಾನು ಮಿಕ್ಸರ್ ಮಾಡ್ತಾಯಿದ್ದೀನಿ. ಮಿಕ್ಸರ್ ಮಾಡಿ ಪೌಡರ್ ಟೆಕ್ಸ್ಚರ್ ಬರಬೇಕು, ಪೌಡರ್ ಥರ ಬರಬೇಕು. ಆ ಥರ ನಾವು ಅದನ್ನು ಮಿಕ್ಸರ್ ಮಾಡ್ಕೊಂಡು ಬರೋಣ. ನೋಡಿ, ಪೌಡರ್ ಥರ ಆಗಿದೆ. ಈಗ ಏನು ಮಾಡಬೇಕು ಅಂತ ಅಂದರೆ, ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸಕ್ಕರೆ ಹಾಕಬೇಕು. ಅರ್ಧ ಕಪ್ ಸಕ್ಕರೆ ಅಂತ ಹೇಳಿದ್ನಲ್ಲ, ಅರ್ಧ ಕಪ್ ಸಕ್ಕರೆ ಹಾಕಿ. ಅದಕ್ಕೆ 1/4 ಕಪ್ ನೀರು, ಅಂದರೆ ಅರ್ಧ ಸಕ್ಕರೆಗೆ ಅದರ ಅರ್ಧ ಅಂದರೆ 1/4 ಅಷ್ಟು ನೀರು ಹಾಕಿ. ನೀರು ಹಾಕಿದ್ಮೇಲೆ ಸಿಮ್ಮಲ್ಲೇ ಇಟ್ಕೊಂಡಿರಿ. ಗ್ಯಾಸು ಮೀಡಿಯಮ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿ ಪಾಕ ಬರೋಕ್ಕೆ ಕಲ್ತಿರೋರು ಮೀಡಿಯಮ್ ಮಾಡ್ಕೋಬೋದು, ಸ್ಟಾರ್ಟಿಂಗ್ ಇರೋರು ಸಿಮ್ಮಲ್ಲೇ ಮಾಡ್ಕೊಳ್ಳಿ. ಈಗ ಅದನ್ನು ಚೆನ್ನಾಗಿ ಕೆದಕ್ತಾ ಇರಿ. ಆ ಸಕ್ಕರೆ ಫಸ್ಟ್ ಕರಗಬೇಕದು. ಅದು ಯಾವ ಥರ ಬರಬೇಕು ಅಂದರೆ, ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು. ಸಕ್ಕರೆ ಕರಗಿ ನೀರು ಥರ ಆಗಬೇಕು. ಏನು, ಸಕ್ಕರೆ ನೀರು ಥರ ಟೆಕ್ಸ್ಚರ್ ಬರಬೇಕು, ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ಬೇಕು. ಆ ಥರ ಬರೋ ಥರ ನಾವು ಕೆದಕ್ತಾನೆ ಇರಬೇಕು. ನೋಡಿ, ಈಗ ಸಕ್ಕರೆ ನೀರು ಥರ ಆಗಿದೆ. ನೊರೆ ಸಣ್ಣ ನೊರೆ ಕಾಣಿಸ್ತಾ ಇರುತ್ತೆ, ಅದೇ ಮೇನು. ಈಗ ನನಗೆ ಎಳೆ ಪಾಕ ಬಂದಿದೆಯಾ ಅಂತ ನೋಡಿ. ಎಳೆ ಪಾಕ, ನೋಡಿ, ಎಳೆ ಪಾಕ ಬಂದಿದೆ. ಈ ಟೈಮಲ್ಲಿ ನಾನು ಪೌಡ್ರು ಹಾಕ್ಕೋತೀನಿ. ಯಾವುದು, ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಆ ಪೌಡ್ರನ್ನ ಈಗ ಹಾಕ್ಕೋತೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಅದು ಎಷ್ಟು ಬೇಗ, 2 ನಿಮಿಷದಲ್ಲೇ ಅದು ಕುಡ್ಕೊಂಬಿಡುತ್ತೆ. ಕಡಲೆ ಬೀಜ ಮತ್ತು ಸಕ್ಕರೆ ನೀರು ಎಷ್ಟು ಚೆನ್ನಾಗಿ ಕುಡ್ಕೊಂಬಿಡುತ್ತೆ ಅಂದರೆ, ಮೀಡಿಯಮ್ ಮಾಡಲೇಬೇಡಿ. ಈ ಟೈಮಲ್ಲಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಗ್ಯಾಸು. ತಕ್ಷಣವೇ ಎದ್ದೊಳಕ್ಕೆ ಶುರುವಾಗ್ಬಿಡುತ್ತೆ. 2 ನಿಮಿಷ ಸ್ಟವ್ ಬಿಟ್ಟು ಆ ಕಡೆಗೆ ಹೋಗೋದು ಬೇಡ. ನೋಡಿ, ಆಗಲೇ ಎದ್ದೊಳಕ್ಕೆ ಶುರುವಾಗಿದೆ. ಎದ್ದೊಳಕ್ಕೆ ಶುರುವಾಗಿದೆ ಅಂತ ಆಗಲೇ ತಳನೂ ಹತ್ತುತ್ತಾ ಇದೆ ನೋಡಿರಿ. ನಾನು ಹಂಗೆ ಉಜ್ತಾ ಇದ್ದೀನಿ. ಈಗ ಇದು ಕರೆಕ್ಟ್ ಟೆಕ್ಸ್ಚರು. ಈಗ ಅದನ್ನು ತೆಗೆದ್ಬಿಟ್ಟು ನಾನು ಪ್ಲೇಟ್ಗೆ ಹಾಕ್ಬಿಟ್ಟೆ. ತಕ್ಷಣ ಪ್ಲೇಟ್ಗೆ ಹಾಕ್ಬಿಡಿ, ಅಲ್ಲೇ ಬಿಡಬೇಡಿ ಒಲೆ ಮೇಲೆ. ಈಗ ಕಟ್ ಮಾಡಿಬಿಟ್ರೆ ನೋಡಿ, ಈ ಥರ ಬರುತ್ತೆ ಬರ್ಫಿ. ತಕ್ಷಣ ಕಟ್ ಮಾಡಿಬಿಡಿ, 2 ನಿಮಿಷಕ್ಕೆ ಈ ಥರ ಬರ್ಫಿ ರೆಡಿ.